ಹುತ್ತಿಟ್ಟಂತ ಕೇಸ್ಗೆ ಸಂಬಂಧಪಟ್ಟಂತೆ ಧರ್ಮಸ್ಥಳಕ್ಕೆ ಈಗ ಎಸ್ಐಟಿ ಎಂಟ್ರಿ ಆಗಿದೆ. ಧರ್ಮಸ್ಥಳ ಠಾಣೆಯಲ್ಲಿ ಕೇಸ್ ಫೈಲ್ ಅನ್ನ ಎಸ್ಐಟಿ ಪಡೆದಿದೆ. ನಿನ್ನೆ ತಡರಾತ್ರಿಯವರೆಗೂ ಕೂಡ ಠಾಣೆಯಲ್ಲಿ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಯುಡಿಆರ್ ಕೇಸ್ಗಳ ಬಗ್ಗೆ ದಾಖಲೆಯನ್ನ ಪಡೆಯಲಿದ್ದಾರೆ ಎಸ್ಐಟಿ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ದಾಖಲೆಯನ್ನ ಪಡಿತಾರೆ. ಆ ಸಾಧ್ಯತೆ ಕೂಡ ಇದೆ. ಡಿಐಜಿ ಅನುಚೇತ್, ಎಸ್ಪಿ ಜಿತೇಂದ್ರ ಕುಮಾರ್ ಅವರಿಂದ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಮಂಗಳೂರಿನಲ್ಲಿ ಈಗಾಗಲೇ 2 ಸಭೆಯನ್ನ ಎಸ್ಐಟಿ ಅಧಿಕಾರಿಗಳು ಕೂಡ ನಡೆಸಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಇನ್ನು ಮಂಗಳೂರಿನ ಐಬಿಯಲ್ಲಿ ತಂಡದ ಇತರೆ ಅಧಿಕಾರಿಗಳು ಕೂಡ ಸಭೆಯನ್ನ ನಡೆಸಿದ್ದಾರೆ. ಜೊತೆಗೆ ಮಂಗಳೂರಿನ ಐಜಿ ಕಚೇರಿಯಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಭೆಯನ್ನ ಕೂಡ ನಡೆಸಲಾಗಿದೆ. ಈಗ ಎಸ್ಐಟಿ ದಾಖಲೆಯನ್ನ ಕಲೆ ಹಾಕ್ತಾ ಇದೆ. ಮತ್ತಷ್ಟು ದಾಖಲೆಯನ್ನ ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಪೊಲೀಸರು ನೀಡಲಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಶವಗಳನ್ನ ಹೂತಿಟ್ಟಂತ ಕೇಸ್ಗೆ ಸಂಬಂಧಪಟ್ಟಂತೆ ಧರ್ಮಸ್ಥಳಕ್ಕೆ ಈಗ ಎಸ್ಐಟಿ ಎಂಟ್ರಿ ಆಗಿದೆ. ಧರ್ಮಸ್ಥಳ ಠಾಣೆಯಲ್ಲಿ ಕೇಸ್ ಫೈಲ್ ಅನ್ನ ಎಸ್ಐಟಿ ಪಡೆದಿದೆ. ನಿನ್ನೆ ತಡರಾತ್ರಿಯವರೆಗೂ ಕೂಡ ಠಾಣೆಯಲ್ಲಿ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಯುಡಿಆರ್ ಕೇಸ್ಗಳ ಬಗ್ಗೆ ದಾಖಲೆಯನ್ನ ಪಡೆಯಲಿದ್ದಾರೆ ಎಸ್ಐಟಿ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ದಾಖಲೆಯನ್ನ ಪಡಿತಾರೆ. ಆ ಸಾಧ್ಯತೆ ಕೂಡ ಇದೆ. ಡಿಐಜಿ ಅನುಚೇತ್, ಎಸ್ಪಿ ಜಿತೇಂದ್ರ ಕುಮಾರ್ ಅವರಿಂದ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಮಂಗಳೂರಿನಲ್ಲಿ ಈಗಾಗಲೇ 2 ಸಭೆಯನ್ನ ಎಸ್ಐಟಿ ಅಧಿಕಾರಿಗಳು ಕೂಡ ನಡೆಸಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಇನ್ನು ಮಂಗಳೂರಿನ ಐಬಿಯಲ್ಲಿ ತಂಡದ ಇತರೆ ಅಧಿಕಾರಿಗಳು ಕೂಡ ಸಭೆಯನ್ನ ನಡೆಸಿದ್ದಾರೆ. ಜೊತೆಗೆ ಮಂಗಳೂರಿನ ಐಜಿ ಕಚೇರಿಯಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಭೆಯನ್ನ ಕೂಡ ನಡೆಸಲಾಗಿದೆ. ಈಗ ಎಸ್ಐಟಿ ದಾಖಲೆಯನ್ನ ಕಲೆ ಹಾಕ್ತಾ ಇದೆ. ಮತ್ತಷ್ಟು ದಾಖಲೆಯನ್ನ ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಪೊಲೀಸರು ನೀಡಲಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಶವಗಳನ್ನ ಹೂತಿಟ್ಟಂತ ಕೇಸ್ಗೆ ಸಂಬಂಧಪಟ್ಟಂತೆ ಧರ್ಮಸ್ಥಳಕ್ಕೆ ಈಗ ಎಸ್ಐಟಿ ಎಂಟ್ರಿ ಆಗಿದೆ. ಧರ್ಮಸ್ಥಳ ಠಾಣೆಯಲ್ಲಿ ಕೇಸ್ ಫೈಲ್ ಅನ್ನ ಎಸ್ಐಟಿ ಪಡೆದಿದೆ. ನಿನ್ನೆ ತಡರಾತ್ರಿಯವರೆಗೂ ಕೂಡ ಠಾಣೆಯಲ್ಲಿ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಯುಡಿಆರ್ ಕೇಸ್ಗಳ ಬಗ್ಗೆ ದಾಖಲೆಯನ್ನ ಪಡೆಯಲಿದ್ದಾರೆ ಎಸ್ಐಟಿ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ದಾಖಲೆಯನ್ನ ಪಡಿತಾರೆ. ಆ ಸಾಧ್ಯತೆ ಕೂಡ ಇದೆ. ಡಿಐಜಿ ಅನುಚೇತ್, ಎಸ್ಪಿ ಜಿತೇಂದ್ರ ಕುಮಾರ್ ಅವರಿಂದ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಮಂಗಳೂರಿನಲ್ಲಿ ಈಗಾಗಲೇ 2 ಸಭೆಯನ್ನ ಎಸ್ಐಟಿ ಅಧಿಕಾರಿಗಳು ಕೂಡ ನಡೆಸಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಇನ್ನು ಮಂಗಳೂರಿನ ಐಬಿಯಲ್ಲಿ ತಂಡದ ಇತರೆ ಅಧಿಕಾರಿಗಳು ಕೂಡ ಸಭೆಯನ್ನ ನಡೆಸಿದ್ದಾರೆ. ಜೊತೆಗೆ ಮಂಗಳೂರಿನ ಐಜಿ ಕಚೇರಿಯಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಭೆಯನ್ನ ಕೂಡ ನಡೆಸಲಾಗಿದೆ. ಈಗ ಎಸ್ಐಟಿ ದಾಖಲೆಯನ್ನ ಕಲೆ ಹಾಕ್ತಾ ಇದೆ. ಮತ್ತಷ್ಟು ದಾಖಲೆಯನ್ನ ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಪೊಲೀಸರು ನೀಡಲಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಶವಗಳನ್ನ ಹೂತಿಟ್ಟಂತ ಕೇಸ್ಗೆ ಸಂಬಂಧಪಟ್ಟಂತೆ ಧರ್ಮಸ್ಥಳಕ್ಕೆ ಈಗ ಎಸ್ಐಟಿ ಎಂಟ್ರಿ ಆಗಿದೆ. ಧರ್ಮಸ್ಥಳ ಠಾಣೆಯಲ್ಲಿ ಕೇಸ್ ಫೈಲ್ ಅನ್ನ ಎಸ್ಐಟಿ ಪಡೆದಿದೆ. ನಿನ್ನೆ ತಡರಾತ್ರಿಯವರೆಗೂ ಕೂಡ ಠಾಣೆಯಲ್ಲಿ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಯುಡಿಆರ್ ಕೇಸ್ಗಳ ಬಗ್ಗೆ ದಾಖಲೆಯನ್ನ ಪಡೆಯಲಿದ್ದಾರೆ ಎಸ್ಐಟಿ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ದಾಖಲೆಯನ್ನ ಪಡಿತಾರೆ. ಆ ಸಾಧ್ಯತೆ ಕೂಡ ಇದೆ. ಡಿಐಜಿ ಅನುಚೇತ್, ಎಸ್ಪಿ ಜಿತೇಂದ್ರ ಕುಮಾರ್ ಅವರಿಂದ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಮಂಗಳೂರಿನಲ್ಲಿ ಈಗಾಗಲೇ 2 ಸಭೆಯನ್ನ ಎಸ್ಐಟಿ ಅಧಿಕಾರಿಗಳು ಕೂಡ ನಡೆಸಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಇನ್ನು ಮಂಗಳೂರಿನ ಐಬಿಯಲ್ಲಿ ತಂಡದ ಇತರೆ ಅಧಿಕಾರಿಗಳು ಕೂಡ ಸಭೆಯನ್ನ ನಡೆಸಿದ್ದಾರೆ. ಜೊತೆಗೆ ಮಂಗಳೂರಿನ ಐಜಿ ಕಚೇರಿಯಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಭೆಯನ್ನ ಕೂಡ ನಡೆಸಲಾಗಿದೆ. ಈಗ ಎಸ್ಐಟಿ ದಾಖಲೆಯನ್ನ ಕಲೆ ಹಾಕ್ತಾ ಇದೆ. ಮತ್ತಷ್ಟು ದಾಖಲೆಯನ್ನ ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಪೊಲೀಸರು ನೀಡಲಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಶವಗಳನ್ನ ಹೂತಿಟ್ಟಂತ ಕೇಸ್ಗೆ ಸಂಬಂಧಪಟ್ಟಂತೆ ಧರ್ಮಸ್ಥಳಕ್ಕೆ ಈಗ ಎಸ್ಐಟಿ ಎಂಟ್ರಿ ಆಗಿದೆ. ಧರ್ಮಸ್ಥಳ ಠಾಣೆಯಲ್ಲಿ ಕೇಸ್ ಫೈಲ್ ಅನ್ನ ಎಸ್ಐಟಿ ಪಡೆದಿದೆ. ನಿನ್ನೆ ತಡರಾತ್ರಿಯವರೆಗೂ ಕೂಡ ಠಾಣೆಯಲ್ಲಿ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಯುಡಿಆರ್ ಕೇಸ್ಗಳ ಬಗ್ಗೆ ದಾಖಲೆಯನ್ನ ಪಡೆಯಲಿದ್ದಾರೆ ಎಸ್ಐಟಿ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ದಾಖಲೆಯನ್ನ ಪಡಿತಾರೆ. ಆ ಸಾಧ್ಯತೆ ಕೂಡ ಇದೆ. ಡಿಐಜಿ ಅನುಚೇತ್, ಎಸ್ಪಿ ಜಿತೇಂದ್ರ ಕುಮಾರ್ ಅವರಿಂದ ತನಿಖೆಯನ್ನ ನಡೆಸಲಾಗ್ತಾ ಇದೆ.
ಮಂಗಳೂರಿನಲ್ಲಿ ಈಗಾಗಲೇ 2 ಸಭೆಯನ್ನು ಎಸ್ಐಟಿ ಅಧಿಕಾರಿಗಳು ಕೂಡ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇನ್ನು ಮಂಗಳೂರಿನ ಐಬಿಯಲ್ಲಿ ತಂಡದ ಇತರೆ ಅಧಿಕಾರಿಗಳು ಕೂಡ ಸಭೆಯನ್ನು ನಡೆಸಿದ್ದಾರೆ. ಜೊತೆಗೆ ಮಂಗಳೂರಿನ ಐಜಿ ಕಚೇರಿಯಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಭೆಯನ್ನ ಕೂಡ ನಡೆಸಲಾಗಿದೆ. ಈಗ ಎಸ್ಐಟಿ ದಾಖಲೆಯನ್ನ ಕಲೆ ಹಾಕ್ತಾ ಇದೆ. ಮತ್ತಷ್ಟು ದಾಖಲೆಯನ್ನ ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಪೊಲೀಸರು ನೀಡಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಶವಗಳನ್ನ ಹೂತಿಟ್ಟಂತ ಕೇಸ್ಗೆ ಸಂಬಂಧಪಟ್ಟಂತೆ ಧರ್ಮಸ್ಥಳಕ್ಕೆ ಈಗ ಎಸ್ಐಟಿ ಎಂಟ್ರಿ ಆಗಿದೆ. ಧರ್ಮಸ್ಥಳ ಠಾಣೆಯಲ್ಲಿ ಕೇಸ್ ಫೈಲ್ ಅನ್ನ ಎಸ್ಐಟಿ ಪಡೆದಿದೆ. ನಿನ್ನೆ ತಡರಾತ್ರಿಯವರೆಗೂ ಕೂಡ ಠಾಣೆಯಲ್ಲಿ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಯುಡಿಆರ್ ಕೇಸ್ಗಳ ಬಗ್ಗೆ ದಾಖಲೆಯನ್ನ ಪಡೆಯಲಿದ್ದಾರೆ ಎಸ್ಐಟಿ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ದಾಖಲೆಯನ್ನ ಪಡಿತಾರೆ. ಆ ಸಾಧ್ಯತೆ ಕೂಡ ಇದೆ. ಡಿಐಜಿ ಅನುಚೇತ್, ಎಸ್ಪಿ ಜಿತೇಂದ್ರ ಕುಮಾರ್ ಅವರಿಂದ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಮಂಗಳೂರಿನಲ್ಲಿ ಈಗಾಗಲೇ 2 ಸಭೆಯನ್ನು ಎಸ್ಐಟಿ ಅಧಿಕಾರಿಗಳು ಕೂಡ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇನ್ನು ಮಂಗಳೂರಿನ ಐಬಿಯಲ್ಲಿ ತಂಡದ ಇತರೆ ಅಧಿಕಾರಿಗಳು ಕೂಡ ಸಭೆಯನ್ನು ನಡೆಸಿದ್ದಾರೆ. ಜೊತೆಗೆ ಮಂಗಳೂರಿನ ಐಜಿ ಕಚೇರಿಯಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಭೆಯನ್ನ ಕೂಡ ನಡೆಸಲಾಗಿದೆ. ಈಗ ಎಸ್ಐಟಿ ದಾಖಲೆಯನ್ನ ಕಲೆ ಹಾಕ್ತಾ ಇದೆ. ಮತ್ತಷ್ಟು ದಾಖಲೆಯನ್ನ ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಪೊಲೀಸರು ನೀಡಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಶವಗಳನ್ನ ಹೂತಿಟ್ಟಂತ ಕೇಸ್ಗೆ ಸಂಬಂಧಪಟ್ಟಂತೆ ಧರ್ಮಸ್ಥಳಕ್ಕೆ ಈಗ ಎಸ್ಐಟಿ ಎಂಟ್ರಿ ಆಗಿದೆ. ಧರ್ಮಸ್ಥಳ ಠಾಣೆಯಲ್ಲಿ ಕೇಸ್ ಫೈಲ್ ಅನ್ನ ಎಸ್ಐಟಿ ಪಡೆದಿದೆ. ನಿನ್ನೆ ತಡರಾತ್ರಿಯವರೆಗೂ ಕೂಡ ಠಾಣೆಯಲ್ಲಿ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಯುಡಿಆರ್ ಕೇಸ್ಗಳ ಬಗ್ಗೆ ದಾಖಲೆಯನ್ನ ಪಡೆಯಲಿದ್ದಾರೆ ಎಸ್ಐಟಿ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ದಾಖಲೆಯನ್ನ ಪಡಿತಾರೆ. ಆ ಸಾಧ್ಯತೆ ಕೂಡ ಇದೆ. ಡಿಐಜಿ ಅನುಚೇತ್, ಎಸ್ಪಿ ಜಿತೇಂದ್ರ ಕುಮಾರ್ ಅವರಿಂದ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಮಂಗಳೂರಿನಲ್ಲಿ ಈಗಾಗಲೇ 2 ಸಭೆಯನ್ನು ಎಸ್ಐಟಿ ಅಧಿಕಾರಿಗಳು ಕೂಡ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇನ್ನು ಮಂಗಳೂರಿನ ಐಬಿಯಲ್ಲಿ ತಂಡದ ಇತರೆ ಅಧಿಕಾರಿಗಳು ಕೂಡ ಸಭೆಯನ್ನು ನಡೆಸಿದ್ದಾರೆ. ಜೊತೆಗೆ ಮಂಗಳೂರಿನ ಐಜಿ ಕಚೇರಿಯಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಭೆಯನ್ನ ಕೂಡ ನಡೆಸಲಾಗಿದೆ. ಈಗ ಎಸ್ಐಟಿ ದಾಖಲೆಯನ್ನ ಕಲೆ ಹಾಕ್ತಾ ಇದೆ. ಮತ್ತಷ್ಟು ದಾಖಲೆಯನ್ನ ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಪೊಲೀಸರು ನೀಡಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಶವಗಳನ್ನ ಹೂತಿಟ್ಟಂತ ಕೇಸ್ಗೆ ಸಂಬಂಧಪಟ್ಟಂತೆ ಧರ್ಮಸ್ಥಳಕ್ಕೆ ಈಗ ಎಸ್ಐಟಿ ಎಂಟ್ರಿ ಆಗಿದೆ. ಧರ್ಮಸ್ಥಳ ಠಾಣೆಯಲ್ಲಿ ಕೇಸ್ ಫೈಲ್ ಅನ್ನ ಎಸ್ಐಟಿ ಪಡೆದಿದೆ. ನಿನ್ನೆ ತಡರಾತ್ರಿಯವರೆಗೂ ಕೂಡ ಠಾಣೆಯಲ್ಲಿ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಯುಡಿಆರ್ ಕೇಸ್ಗಳ ಬಗ್ಗೆ ದಾಖಲೆಯನ್ನ ಪಡೆಯಲಿದ್ದಾರೆ ಎಸ್ಐಟಿ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ದಾಖಲೆಯನ್ನ ಪಡಿತಾರೆ. ಆ ಸಾಧ್ಯತೆ ಕೂಡ ಇದೆ. ಡಿಐಜಿ ಅನುಚೇತ್, ಎಸ್ಪಿ ಜಿತೇಂದ್ರ ಕುಮಾರ್ ಅವರಿಂದ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಮಂಗಳೂರಿನಲ್ಲಿ ಈಗಾಗಲೇ 2 ಸಭೆಯನ್ನು ಎಸ್ಐಟಿ ಅಧಿಕಾರಿಗಳು ಕೂಡ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇನ್ನು ಮಂಗಳೂರಿನ ಐಬಿಯಲ್ಲಿ ತಂಡದ ಇತರೆ ಅಧಿಕಾರಿಗಳು ಕೂಡ ಸಭೆಯನ್ನು ನಡೆಸಿದ್ದಾರೆ. ಜೊತೆಗೆ ಮಂಗಳೂರಿನ ಐಜಿ ಕಚೇರಿಯಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಭೆಯನ್ನ ಕೂಡ ನಡೆಸಲಾಗಿದೆ. ಈಗ ಎಸ್ಐಟಿ ದಾಖಲೆಯನ್ನ ಕಲೆ ಹಾಕ್ತಾ ಇದೆ. ಮತ್ತಷ್ಟು ದಾಖಲೆಯನ್ನ ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಪೊಲೀಸರು ನೀಡಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಶವಗಳ